ದುರ್ಬಲರಾಗಿರುವ ಮನಸ್ಸಿನವ್ರದ್ದು ಒಂದು ಲಕ್ಷಣಗಳಿದೆ. ಅದು ತಿಳ್ಕೊಂಡ್ರೆ ನಾವು ಎಚ್ಚರವಾಗ್ತೀವಿ. ನಾವು ಆ ರೀತಿ ದುರ್ಬಲರಾಗಲ್ಲ. ಆ ಕಡೆ ಗಮನ ಬರುತ್ತೆ. ಅಂದರೆ ನಮ್ಮ ಸಮಸ್ಯೆಗಳಿಗೆಲ್ಲ ಯಾವಾಗ ನೋಡಿದ್ರೂ ಬ್ಲೇಮಿಂಗ್ ಅದರ್ಸ್, ಬೇರೆಯವ್ರನ್ನ ಬೈಯೋದು, ನಮ್ಮ ತಪ್ಪು ಬೇರೆಯವ್ರ ಮೇಲೆ ಬೈಯೋದು, ಇದು ಒಂದು ರೀತಿಯ ದುರ್ಬಲತೆ. ಆಮೇಲೆ ಊರಿಗೆ ಮುಂಚೆ ಸಾರಿ ಹೇಳೋದು, ಅಪಾಲಜಿ ಕೇಳ್ತಾ ಇರೋದು, ಅದಕ್ಕೆ ಬೆಲೆನೇ ಇಲ್ಲ, ಅದು ಒಂದು ವೀಕ್ನೆಸ್. ಆಮೇಲೆ ಎಕ್ಸ್ಟರ್ನಲ್ ವ್ಯಾಲಿಡೇಷನ್, ಯಾವಾಗಲೂ ಅದನ್ನೇ ಸೀಕ್ ಮಾಡೋದು. ಅಂದರೆ ಹೊರಗಡೆಯವ್ರನ್ನ ನಾವು ಅವ್ರ ಮಾತನ್ನು ಅಥವಾ ಅವ್ರ ಇದನ್ನು ಊರ್ಜಿತಗೊಳಿಸಕ್ಕೆ ಹೋಗೋದು, ಅದೇ ದೊಡ್ಡದು ನಮಗೆ. ನಮ್ಮ ಗುರಿ ಏನಿದೆ ಅದು ನಮಗೆ ಬಹಳ ಕಷ್ಟ ಆಗುತ್ತೆ ಅವಾಗ. ಯಾಕಂದರೆ ಅವ್ರದ್ದು ಗುರಿ ನೀವು ಇಟ್ಕೊಂಡಿದ್ದೀರಾ, ನಿಮ್ಮ ಸ್ವಂತ ಗುರಿ ಕಷ್ಟಪಡ್ತೀರಾ, ಬಹಳ ಮುಟ್ಟಕ್ಕೆ ಕಷ್ಟಪಡ್ತೀರಾ, ಅದು ವೀಕ್ನೆಸ್ಸು. ಆಮೇಲೆ ಬೇರೆಯವ್ರನ್ನ ಬಿಡೋದು, ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ, ಅದು ಕೂಡ ವೀಕ್ನೆಸ್ಸು. ಇದೆಲ್ಲನೂ ಒಂಥರ ಫಾಲೋ ಮಾಡೋಕ್ಕಾಗಲ್ಲ ಹಾಕ್ಕೊಂಡ್ಬಿಟ್ಟು ಈ ಥರ ಮಾಡ್ತೀನಿ ಅಂತ. ಕಾಂಟೆಕ್ಸ್ಟ್ ಬಹಳ ಮುಖ್ಯ, ಸಂದರ್ಭಗಳು ಬಹಳ ಮುಖ್ಯ. ಒಂದೊಂದು ಸತಿ ಒಬ್ಬರ ಮಾತು ಕೇಳಬೇಕಾಗತ್ತೆ, ಒಂದು ಸತಿ ಹೇಳಬೇಕಾಗತ್ತೆ. ಅದು ವಿವೇಕ ಬೇಕು. ಯಾವಾಗ ಯಾವ ಮಾತು ಎಲ್ಲಿಗೆ ಆ್ಯಪ್ಟ್ ಆಗಿ ಸೂಟ್ ಆಗುತ್ತೆ, ಯಾವ್ದು ಆ್ಯಕ್ಷನ್ನು ಯಾವಾಗ ಎಲ್ಲಿಗೆ ಅದು ಸೂಟ್ ಆಗುತ್ತೆ, ಅದಕ್ಕೆ ಬಹಳ ದೊಡ್ಡ ವಿವೇಕ ಬೇಕು. ಗಮನಿಸಬೇಕು ನಮ್ಮನ್ನು.